ಹಾಯ್ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಆಸಿದಾರ್ ವಹಿಯ ಶನಿವಾರದ ಸಂಚಿಕೆಯ ಪಾರ್ಟ್ 2 ವಿಡಿಯೋನ ಇದರಲ್ಲಿ ನೋಡ್ಕೊಂಡು ಬರೋಣ. ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ ಗೈಸ್. ವಿಡಿಯೋನ ಪೂರ್ತಿ ನೋಡಿ ಗೈಸ್ ಪ್ಲೀಸ್. ನಿಮ್ಮ ಸಪೋರ್ಟು ನಮಗೆ ತುಂಬ ಮುಖ್ಯ ಗೈಸ್. ಸುರುವಿನಲ್ಲಿ ಮೀನಾ ಮತ್ತು ಸೂರ್ಯ ಹೋಗ್ತಾ ಇರ್ತಾರೆ. ಆಗ ಮೀನಾ, ಹೌದು ಇದು ನಿಮ್ಗೆ ಒಳ್ಳೆ ಗಂಡ ಸಿಗಲಿ ಅಂತ ಆಶೀರ್ವಾದ ಮಾಡಿದ್ರಲ್ಲ ರೀ, ನನ್ನ ಮುಂದಿನ ಜನ್ಮದಲ್ಲಿ ಒಳ್ಳೆ ಗಂಡನೇ ಸಿಗ್ತಾನೆ ಬಿಡಿ ಅಂತ ಹೇಳ್ತಾಳೆ. ಆಗ ಸೂರ್ಯ, ಹಾಗಾದರೆ ಈ ಜನ್ಮದಲ್ಲಿ ಸರಿಲ್ವನೇ ಅಂತ ಹೇಳಿದ್ರೆ, ಹಂಗಲ್ಲ ರೀ, ನೀವು ಒಳ್ಳೆಯವರೇನೇ, ಆದರೆ ಕೋಪ ಸಿಡುಕ್ಮುತ್ತಿ ಸಿದ್ದಪ್ಪ ಆಡ್ದಂಗೆ ಆಡ್ತೀರಾ ಅಂತ ಹೇಳ್ತಾ ಇರ್ತಾಳೆ. ಅದಕ್ಕೆ ಯಾರು ನೀನೇನಂದ್ರೂ ಕೋಪ ಮಾಡ್ಕೊಳ್ಳಲ್ಲ ಬಿಡೆ ನಾನು ಅಂತ ಹೇಳ್ತಾ ಇರ್ತಾನೆ. ಆಗ ಅಲ್ಲ ಕಡೆ, ನನಗೆ ಕಾರ್ ಕೊಡಿಸ್ಬೇಕು ಅಂತ ನಿನ್ಗೇನು ಕನಿಸ್ತು ಅಂದರೆ, ನನಗೆ ಹೂವಿನ ಅಂಗಡಿ ಇಟ್ಕೊಡ್ಬೇಕು ಅಂತ ಯಾಕೆ ಅನಿಸ್ತು ಅಂತ ಕೇಳ್ತಾಳೆ. ಆಗ ಏನಮ್ಮ, ಬಟ್ಟೆ ಒಗೆಯೋದು, ಪಾತ್ರೆ ತೊಳೆಯೋದು ಇದೇ ಆಗ್ತಿತ್ತಲ್ಲ, ದುಡಿಯೋ ಕೈ ದುಡಿಲಿ ಅಂತ ಹೇಳ್ಬಿಟ್ಟು ಕೊಡಿಸ್ತೀನಿ ಅಂತ ಹೇಳ್ತಾಳೆ. ಅದಕ್ಕೆ ನೀವು ಸ್ಟೇರಿಂಗ್ ಇಟ್ಕೊಂಡು ಓಡಾಡ್ತಿದ್ರಲ್ಲ, ಈಗ ಆಟೋ ಇಟ್ಕೊಂಡು ಓಡಾಡಬೇಕಲ್ಲ ಅಂತ ಹೇಳ್ಬಿಟ್ಟು ಕೊಡಿಸ್ತೆ ಅಂತ ಹೇಳಿದ್ರೆ ಸೂರ್ಯ ನಕ್ಬಿಡ್ತಾನೆ. ಆಗ ಯಾಕ್ರಿ ಅಂತ, ಏನಿಲ್ಲ ಬಿಡು, ಸರಿ ನಿನಗೆ ಏನಾದರೂ ಕೊಡಿಸ್ಬೇಕಲ್ಲ ಅಂತ ಹೇಳ್ಬಿಟ್ಟು ಗಾಡಿನ ಸೈಡ್ಗೆ ಹಾಕ್ತಾನಾಗ, ಏನು ಕೊಡಿಸ್ತೀರಾ ರೀ ಅಂತ ತುಂಬ ಖುಷಿಯಿಂದ ಕೇಳಿದ್ರೆ, ಆಗ MH ಕೊಡಿಸ್ತೀನಿ ಅಂತ ಹೇಳ್ತೀನಿ. ಇನ್ನು MH ಏನು ರೀ, ಎಂತಿಗೂ ಅದನ್ನು ಕೊಡಿಸ್ತೀರಾ ಅಂತ ಮೀನಾ ಕೇಳಿದ್ರೆ, ಅದಲ್ಲ ಅಮ್ಮ, MH ಅಂದರೆ ಮಲ್ಲಿಗೆ ಹೂವು ಅಂತ, ಬಾ ನಿನಗೆ ಮಲ್ಲಿಗೆ ಹೂವು ಕೊಡಿಸ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲೋಗಿ ಅಮ್ಮ 4 ಮೊಳ ಮಲ್ಲಿಗೆ ಹೂವು ಕೊಡಿ ಅಂತ ಹೇಳ್ಬಿಟ್ಟು ಈಸ್ಕೊಂಡು ಮೀನಿನ ಮುಡಿಗೆ ಮುಡಿಸ್ತಾನೆ. ಆಗ ಮೀನು ತುಂಬ ಖುಷಿ ಪಡ್ತಾಳೆ. ಇನ್ನು ಅಲ್ಲಿಂದ ಹೊರಟು ಕಾರ್ ಶೆಡ್ಗೆ ಬರ್ತಾರೆ. ಕಾರ್ ಶೆಡ್ಗೆ ಇಬ್ಬರು ಬಂದ್ಬಿಟ್ಟು, ಏನರೋ ಎಲ್ಲರಿಗೂ ಎಲ್ಲ ವಿಷಯ ಗೊತ್ತಿದ್ರೂ ಗೊತ್ತಿಲ್ಲದಿರೋ ಥರ ನಾಟ್ಕಾಡ್ಕೊಂಡು ಸರ್ಪ್ರೈಸ್ಗಳು ಕೊಡ್ತೀರಾ, ಸರ್ಪ್ರೈಸು ಅಂತ ಹೇಳ್ತಾ ಇರ್ತಾನೆ ಸೂರ್ಯ. ಆಗ ಬಿಡೋ ಮಚ್ಚ, ಎಲ್ಲ ಡಿಸೈಡ್ ಮಾಡು ಆಯಿತು, ಸರ್ಪ್ರೈಸ್ ಕೊಟ್ಟೋಯ್ತು, ಹೆಂಗೋ ಖುಷಿಯಾಗಿರೋ ಅಂತ ಹೇಳ್ತಾ ಇರ್ತಾನೆ ಚೇತನ. ಆಗ ಅಷ್ಟರಲ್ಲಿ ಅಲ್ಲಿಗೆ ಒಂದು ಹುಡುಗ ಬರ್ತಾನೆ, ಸ್ಟಿಕ್ಕರ್ ಹುಡುಗ. ಎಣ ಅಂದ್ಕೊಂಡು, ಆಗ ಚೇತನ, ಏನು ಶಂಕರ ಇಲ್ಲಿ ಗಂಟೆ ಬಂದ್ಬಿಟ್ಟೆ ಅಂತ ಹೇಳಿದ್ರೆ, ಸೂರ್ಯ, ನಾನೇ ಕಣೋ ಕರೆಸಿದ್ದು, ಬಾಡಿಗೆ ಲೇಬಲ್ ಇದೆ, ಹಂಗೆ ಗಾಡಿಗೆ ಒಂದು ಲೇಬಲ್ ಇರಲಿ ಅಂತ ಕರೆಸಿದ್ದೀನಿ ಅಂತ ಹೇಳ್ತಾನೆ. ಆಗ ಸ್ಟಿಕ್ಕರ್ ಹುಡುಗ, ಹೇಳಿ ಅಣ್ಣ, ಏನಂತ ಹಾಕ್ಲಿ, ಕನ್ನಡದಲ್ಲಿ ಹಾಕ್ಲಾ ಇಂಗ್ಲೀಷಲ್ಲಿ ಹಾಕ್ಲಾ ಅಂತ ಕೇಳಿದ್ರೆ, ಏನೋ ನೀನು ಹಿಂಗೆ ಚೇಂಜ್ ಆಗ್ಬಿಟ್ಟಿದ್ಯಲ್ಲೋ ಶಂಕರ, ನಾವು ಅಪ್ಪಟ ಕನ್ನಡ ಅಭಿಮಾನಿಗಳು ಕಣೋ, ನಮ್ಮ ಇಡೀ ಪ್ರಪಂಚದಲ್ಲೇ ನಾವು ಕನ್ನಡದಲ್ಲಿ ಸ್ಥಾನದಲ್ಲಿ ಇದ್ದೀವಿ ಕಣೋ, ನಮ್ಮ ಗಾಡಿ ಮೇಲೆ ಕನ್ನಡದ ಮೇಲೆ ಯಾಕಪ್ಪ, ನಾವು ನವೆಂಬರ್ 1 ಕನ್ನಡಿಗರಲ್ಲಪ್ಪ, ನಂಬರ್ 1 ಕನ್ನಡಿಗರು, ಬ್ಯಾಂಗ್ಳೂರು ಅಂತಿದ್ದವರಲ್ಲ ಈಗ ಬೆಂಗಳೂರು ಅನ್ನೋಕ್ಕೆ ಶುರು, ನಮಗೆ ಕನ್ನಡದಲ್ಲಿ ಹಾಕ್ಬಿಡಪ್ಪ ಅಂತ ಹೇಳ್ತಾನೆ. ಏನು ಹಾಕ್ಲಿ ಅಣ್ಣ ಅಂತ ಕೇಳಿದ್ರೆ, ಆಗ ಚೇತನ, ಮೀನಮ್ಮ ಹೂವಮ್ಮ ಏನಂತ ಹಾಕ್ಸ್ಲೋ ಅಂತ ಹೇಳಿದ್ರೆ, ಆಗ ಸೂರ್ಯ ಹೇಳ್ತಾನೆ, ಮೀನಾ ಅಂತಾನೆ ಹಾಕ್ಬಿಡು ಅಂತ ಹೇಳಿದ್ರೆ, ಆಗ ಮೀನಾ ರೀ ಅಂತ ಹೇಳ್ತಾನೆ. ರೀ ಚೆನ್ನಾಗಿಲ್ಲ, ಸುಮ್ಮನೆ ರೀ ಎಲ್ಲ ಬೇಡ ಅಂದರೆ, ಹಂಗಲ್ಲ ರೀ ಅಂತ, ಇನ್ನೇನಮ್ಮ ಅಂತ ಹೇಳಿದ್ರೆ, ಅಣ್ಣ ನೀವು ಸೂರ್ಯ ಅಂತ ಹಾಕಿ ಸಾಕು ಅಂತ ಹೇಳ್ತಾಳೆ. ನೀನು ಸುಮ್ಮನೆ ಇರಮ್ಮ, ಮೀನಾ ಅಂತ ಹಾಕಪ್ಪ ನೀನು ಅಂತ ಹೇಳ್ತಾನೆ. ಆಗ ಚೇತನ, ಸೂರ್ಯ ಮೀನಾ ಅಂತ ಇಬ್ಬರು ಹೆಸ್ರು ಹಾಕಿಸ್ಕೊಬಿಡ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾನೆ. ಆಗ ಸರಿ ಕಣಪ್ಪ, ಸೂರ್ಯ ಮೀನಾ ಅಂತ ಹಾಕ್ಬಿಡು ಅಂತ ಹೇಳ್ತಾನೆ. ಆಗ ಮೀನಾ, ಅಣ್ಣ ಹಿಂದೆಗಡೆ ಗ್ಲಾಸ್ ಕಾಣಿಸ್ಬೇಕಲ್ವ ಅಂತೆ, ನಮ್ಗೆ ಹೆಸರು 1.5 ಕಿಲೋಮೀಟ್ರ್ ಉದ್ದ ಐತೆ, ಸೂರ್ಯ ಮೀನಾ ಇಷ್ಟೇ ಇರೋದು ಬಿಡೆ ಅಂತ ಹೇಳ್ತಾನೆ. ಸರಿ ರೀ, ಅದ್ರ ಜೊತೆಗೆ ಏನಾದರೂ ಒಂದು ಲೈನ್ ಹಾಕ್ಬೇಕಲ್ವಾ ಅಂತ ಹೇಳ್ತಾ ಇರಬೇಕಾದ್ರೆ ಹುಡುಗ, ಅಣ್ಣ ಬರೀ ಹೆಸರೇ ಸಾಕಾ, ಏನಾದರೂ ಎಕ್ಸ್ಟ್ರಾ ಏನು ಬೇಡವಾ ಅಂತ ಕೇಳಿದ್ರೆ, ಹೌದಲ್ಲ, ಏನಾದರೂ ಒಂದು ಡೈಲಾಗ್ ಆಗಬೇಕಲ್ಲ ರೀ, ನಾನೊಂದು ಹೇಳ ಅಂದರೆ ಏನು ಹೇಳಮ್ಮ, ನಾವು ಇಷ್ಟು ಕಷ್ಟಪಟ್ಟು ಸಾಧಿಸ್ಕೊಬಂದಿದ್ದೀವಲ್ಲ, ಅದರದ್ದೇ ಏನಾದರೂ ಬರ್ಸ್ಬಿಡೋಣ ಅಂತ ಹೇಳ್ತಾನೆ. ಆಗ ಸೂರ್ಯ, ಕಷ್ಟಗಳು ಬರುತ್ತೆ, ಆದರೆ ಅದನ್ನೆಲ್ಲ ಮುಂದೆ ನುಗ್ಗಿ ಹೋದರೆ ಕಷ್ಟಗಳು ಸಾಯುತ್ತೆ ಅಂತ ಹಾಕ್ಬಿಡು ಅಂತ ಹೇಳ್ತಾನೆ. ಆಗ ನಂದೇ ಹೆಂಗಿದೆಯೋ ಅಂತ ಕೇಳ್ತಾನೆ ಸೂರ್ಯ. ಆಗ ಚೆನ್ನಾಗಿದೆ ಬಿಡುಗುರು ಅಂತ ಹೇಳ್ಬಿಟ್ಟು, ಸರಿ ಗುರು ಇದನ್ನೇ ಹಾಕು, ಹಿಂದೆಗಡೆ ಸಾವಿದೆ ಅನ್ನೋದನ್ನ ದೊಡ್ಡದಾಗಿ ರೆಡ್ಡಿಂಕಲ್ಲಿ ಹಾಕು, ಸಖತ್ತಾಗಿ ಕಾಣಿಸ್ಬೇಕು ಅಂತ ಹೇಳ್ತಾನೆ. ಸರಿ ಅಣ್ಣ ಅಂತ ಹೇಳ್ಬಿಟ್ಟು ಹುಡುಗ ಸ್ಟಿಕ್ಕರ್ ಮಾಡ್ತಾ ಇರ್ತಾನೆ. ಈಗ ತೋರಿಸ್ಬಿಟ್ಟಣ್ಣ, ಹೆಂಗೈತಣ್ಣ, ಚೆನ್ನಾಗಿದೆಯಾ ಅಂತ ಕೇಳಿದ್ರೆ, ಸೂಪರಾಗಿ ಮಾಡಿದ್ಯಾ ಬಿಡುಗುರು, ಚೆನ್ನಾಗಿದೆ, ಸೂಪರಾಗಿದೆ ಅಂತ ಹೇಳ್ತಾನೆ ಸೂರ್ಯ. ಸರಿ ಕಣ್ರ, ನಾವಿನ್ನು ಹೊರಡ್ತೀವಿ, ನಾಳೆ ಸಿಗ್ತೀವಿ ಅಂತ ಹೇಳ್ಬಿಟ್ಟು ಸೂರ್ಯ ಮತ್ತು ಮೀನಾ ಅಲ್ಲಿಂದ ಹೊರಡ್ತಾರೆ. ಇನ್ನು ಈ ಕಡೆ ರಂಗನಾಥ್ ಅವರು ಕುತ್ಕೊಂಡು ಬುಕ್ ಓದ್ತಾ ಇರ್ತಾರೆ. ಆಗ ಅಲ್ಲಿಗೆ ಮನೋಜ್ ಬರ್ತಾನೆ. ಮೀನಾ ಎಲ್ಲಿದ್ಯಮ್ಮ, ಊಟ ಕೊಡು ಅಂತ ನಾವೇ ಬಂದು ಕೇಳಬೇಕು, ಊಟ ಕೊಡೋರು ಗತಿ ಇಲ್ಲ ಮನೇಲಿ ಅಂತ ಹೇಳ್ಬಿಟ್ಟೆ, ಮೀನಾ ಊಟ ಕೊಡ್ಬಮ್ಮ ಎಲ್ಲಿದ್ಯಾ ಅಂತ ಕೂಗ್ತಾ ಇರ್ತಾನೆ. ಆಗ ರಂಗನಾಥ್ ಅವರು, ಬಾರ ಇಲ್ಲಿ ಪ್ರಾರಬ್ಧವೇ, ಏನೋ ನೀನು ಹೆಂಡ್ತಿಗೆ ಹೇಳ್ದಂಗೆ ಹುಡುಗಿಗೆ ಹಂಗೆ ಕರೀತಾ ಇದೆಯಾ ನೀನು, ಈ ಮನೇಲಿ ಊಟ ಇಕ್ಕೊಳ್ಳೋ ಅವಳೇ ಅಲ್ವೇನಪ್ಪ, ಅದಕ್ಕೆ ಅಂದರೆ ನಮ್ಮ ಮನೆಗೆ ಊಟ ಕೊಡೋ ಅನ್ನಪೂರ್ಣೇಶ್ವರಿ ಕಣೋ ಅವಳು, ಹಿಂಗೆಲ್ಲ ಕರಿತೀಯಲ್ಲ, ನಿನಗೆ ಒಂದು ಮಂತ್ರ ಹೇಳ್ತೀನಿ ಕೇಳು ಅಂತ ಹೇಳ್ಬಿಟ್ಟು ಒಂದು ಮಂತ್ರ ಹೇಳ್ತಾರೆ, ಅರ್ಥ ಆಯ್ತೇನೋ ಅಂತ ಕೇಳಿದ್ರೆ, ಅರ್ಥ ಆಯ್ತು ಅನ್ನೋದು ಅಷ್ಟೇ ಗೊತ್ತಾಗಿದ್ದು, ನನಗಿನ್ನೇನು ಗೊತ್ತಾಗಲಿಲ್ಲ ಅಂದ್ರೆ ಹೇಳಿದ್ರೆ, ಆಗ ವಿದ್ಯೆಯನ್ನು ಅಕ್ಷರನ ಆಚಾರ್ಯರು ಕೊಡಬೇಕು, ಊಟನ ತಾಯಿ ಕೇಳಬೇಕು, ತಾಂಬೂಲನ ಮಡ್ದಿನ ಕೇಳಬೇಕು, ಅದನ್ನು ಮತ್ತು
ಒಳ್ಳೆತನ ಅನ್ನೋದನ್ನು ಜನರಿಂದ ಬಯಸ್ಕೋಬೇಕು. ಅದನ್ನು ಬಿಟ್ಬಿಟ್ಟು ತಮ್ಮನ ಹೆಂಡ್ತಿಗ ಇಷ್ಟು ಅಹಂಕಾರದಲ್ಲಿ ಜೋರು ಮಾಡಿ ಕರಿತಿದ್ದೀಯೇನೋ ನೀನು ಅಂತ ಹೇಳ್ತಾನೆ ರಂಗನಾಥ್ ಅವರು. ಅದು ಹಂಗಲ್ಲಪ್ಪ, ತುಂಬ ಹೊಟ್ಟೆ ಸಿಗ್ತೈತೆ, ಅದಕ್ಕೆ ಎಲ್ಲಿ ಅಂತ ಕೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಬಾರ ಇಲ್ಲಿ ಕುತ್ಕೊ ಅಂತ ಹೇಳಿದ್ರೆ, ಆಗ ಯಾಕಪ್ಪ ಏನೋ ಮರ್ಯಾದೆ ಕೊಟ್ರು ಒಂದು ಸ್ಥಾನ ಕೊಡ್ತೀನಿ ಬಾ ಅಂದರು ಬರಲ್ಲ ಅಂತೀಯಲ್ಲೋ ಅಂತ ಹೇಳಿದ್ರೆ, ಸರಿ ಏನು ಹೇಳಪ್ಪ ಅಂತ ಹೇಳಿದ್ರೆ, ಏನೋ ಕಂದ ಹಿಂದೆ ಏನು ಮಾಡಬೇಕು ಅಂತಿದ್ಯೋ, ಹಿಂಗೆ ಕೆಲಸ ಇಲ್ದಿರ ಕೂತಿದ್ಯಲ್ಲ ಅಂತ. ಇನ್ನೇನಪ್ಪ ಮಾಡಬೇಕು ಅಂತ ಹೇಳಿದ್ರೆ, ಇನ್ನೇನು 5 ಡಿಗ್ರಿ 6 ಡಿಗ್ರಿ ಅಂತ ಕೊಚ್ಕೋತೀಯ, ಒಂದು ಕೆಲಸ ಮಾಡೋಕ್ಕಾಯ್ತಿಲ್ವ, ಸಿಕ್ಕಿದೆಯಲ್ಲಪ್ಪ ಕೆನಡಾದಲ್ಲಿ ಅಂತ. ಅದಕ್ಕೆ ದುಡ್ಡು ಕಟ್ಟಬೇಕಲ್ಲಪ್ಪ, ಏನಪ್ಪ 14 ಲಕ್ಷ ಕಟ್ಟಿದ್ರೆ ಕೊಡ್ತಾರೆ ಅಂತ ಹೇಳಿದ್ರೆ, ಅದೇ ಮನೆ ಹಿಂದೆ ಮನಿ ಪ್ಲ್ಯಾಂಟ್ ಇದೆ ಕಣೋ, ಮನಿ ಬಿಡೋ ಕೂಡ ಇನ್ನು ಯಾವುದೂ ಇಲ್ಲ, ಏನಾದರೂ ಒಂದು ಮಾಡ್ದಿರಾ ಹಿಂಗೆ ಕೂತಿದ್ದೀಯಲ್ಲೋ. ಅದೇ ನಿನ್ನ ತಮ್ಮನ ನೋಡು, ಕಾರ್ ಹೋಯ್ತು ಅಂದ್ಬಿಟ್ಟು ನಾನು ಕಾರೇ ಬೇಕು ಅಂತ ಹಠ ಮಾಡ್ಕೊಂಡು ಕೂತಾ ಇದ್ದಾನ, ಆಟೋ ಇಟ್ಕೊಂಡು ಓಡಿಸ್ತಾ ಇಲ್ವಾ ಅಂತ ಹೇಳ್ತಾ ಇದ್ರೆ, ಅಲ್ಲಿಗೆ ಶಾಂತಿ ಬಂದ್ಬಿಟ್ಟು, ಅಯ್ಯೋ ಏನ್ರಿ ಹಿಂಗೆ ಮಾತಾಡ್ತಿದ್ದೀರಾ, ಉದಾಹರಣೆ ಕೊಡೋಕ್ಕೆ ನಿಮ್ಗೆ ಇನ್ಯಾರೂ ಸಿಕ್ಕಿಲ್ವಾ, ಆಟೋಗೆ ಅಧಿಪತಿ ಆಗಿರೋನಿಗೂ ಕೋಟೆ ಆಗೋನಿಗೂ ಒಂದೇ ಮಾಡ್ತಿದ್ದೀರಲ್ಲ, ಆಟೋ ಓಡಿಸೋದು ದೊಡ್ಡ ಕೆಲಸ ಅನ್ಕೊಬಿಟ್ಟಿದ್ದೀರಾ ನೀವು ಅಂತ ಹೇಳ್ತಿರ್ತಾಳೆ ಪ್ರಾರಬ್ಧವೇ. ಶಾಂತಿ ಮನೆ ಕೆಡ್ಸೋದು ಬಿಟ್ಬಿಟ್ಟು ಮನೆ ಎಲ್ಲ ಕೆಡಿಸ್ತು ಅಂದಂಗೆ ಮನೇಲಿರೋ ಜನಗಳ ಮನಸ್ಸನ್ನ ನೀನೇ ಕೆಡಿಸ್ತಿದ್ದೀಯಲ್ಲ ಅಂತ ಹೇಳಿದ್ರೆ, ರೀ ಅದು ಶಾಂತಿ ಎಲ್ಲ ಕೋತಿ ಅಂತ ಹೇಳ್ತಾಳೆ. ಆಗ ರಂಗನಾಥ್ ಅವರು, ನಾನು ಹೇಳಬೇಕು ಅಂತಿದ್ದು ನೀನೇ ಹೇಳ್ದಲ್ಲ ಬಿಡು, ಇನ್ನೇನು ಅದೇ ಕೋತಿನಿ ಅಂತ ಹೇಳ್ತಾನೆ. ಆಗ ಶಾಂತಿ ಕೋಪ ಮಾಡ್ಕೊಂಡು, ಏನು ರೀ ನೀವು ಹಂಗಂತೀರ, ನನ್ನ ಮಗ ಕೋಟ್ಯಾಧಿಪತಿ ಆಗೋನು, ಅವನಿಗೆ ಆಟೋಗೆ ಅಧಿಪತಿ ಆಗಿರೋನಿಗೆ ಉದಾಹರಣೆ ಕೊಡ್ತಿದ್ದೀರ, ಅದೇನು ದೊಡ್ಡ ಕೆಲಸನ, ನಾವು ಹೇಳಿದ್ವಾ ಕಾರ್ ಮಾಡಿಬಿಟ್ಟು ಆಟೋ ತಗೋ ಅಂತ ಶಾಂತಿ ಹೇಳ್ತಾ ಇರ್ತಾಳೆ. ಅಷ್ಟರಲ್ಲಿ ಅಲ್ಲಿಗೆ ರೋಹಿಣಿ ಬರ್ತಾಳೆ, ಅತ್ತೆ ಅಂದ್ಕೊಂಡು. ಆಗ ಶಾಂತಿ, ಕಿವಿ ಚೆನ್ನಾಗೇ ಕೇಳಿಸ್ತಾ ಇದೆಯಾ ಬಾ ಅಮ್ಮ, ಏನು ಹೇಳು ಅಂತ ಹೇಳ್ತಾರೆ. ಅಯ್ಯೋ ಅತ್ತೆ ಕಿವಿ ಬಾಯಿ ಎಲ್ಲ ಅತ್ತೆ, ಕಣ್ಣ ಬಿಟ್ಬಿಟ್ಟು ಇಲ್ಲಿ ನೋಡಿ ಕಣ್ಣಿ ಕಡೆ ತಿರುಗಿಸ್ಬಿಟ್ಟು ಅಂತ ಹೇಳಿದ್ರೆ, ಏನು ಅಂತ ಹೇಳ್ತಾರೆ, ನಮ್ಮ ಮಾವ ಇದ್ದಾರಲ್ಲ ಮಲೇಷ್ಯಾದಲ್ಲಿ ಅಂತ ಹೇಳಿದ್ರೆ. ಆಗ ರಂಗನಾಥ್, ಅದೇ ದಿನಕ್ಕೆ ದಿನ ಅಂತ ಹೇಳಿದ್ರೆ, ಹ್ಞೂ ಮಾವ ಅವರೇ, ನಮ್ಮ ಅತ್ತೆ ಮತ್ತು ನಮ್ಮ ಮಾವ ಇಬ್ಬರು ಸೇರಿ ಕಾಸ್ಟ್ಲಿ ಸೀರೆ ಕಳಿಸಿದ್ದಾರೆ ಅತ್ತೆಗೆ ಅಂತ ಹೇಳ್ತಾಳೆ. ಏನು ಕಾಸ್ಟ್ಲಿ ಸೀರೆ ಮಲೇಷ್ಯಾದಿಂದ ಕಳಿಸಿದ್ದಾರೆ, ಯಾಕೆ ಬೆಂಗಳೂರಲ್ಲೆಲ್ಲೂ ಕಾಸ್ಟ್ಲಿ ಸೀರೆ ಸಿಗ್ತಿರ್ಲಿಲ್ವಾ ಅಂತ ಹೇಳಿದ್ರೆ, ಅದಾಗಲ್ಲಮ್ಮವ, ಅಲ್ಲಿಂದ ಕಾಸ್ಟ್ಲಿ ಸೀರೆ ಸೆಲೆಕ್ಟ್ ಮಾಡಿ ಕಳಿಸಿದ್ದಾರೆ ಅಂತ ಹೇಳಿದ್ರೆ, ಎಲ್ಲಿ ತೋರಿಸು ಅಂತ ಹೇಳ್ಬಿಟ್ಟು ಶಾಂತಿ ತುಂಬ ಖುಷಿಯಿಂದ ಸೀರೆ ಬಾಕ್ಸ್ನ ಕಿತ್ಕೊಂಡು ನೋಡಿಬಿಟ್ಟು ಮೈ ಮೇಲೆ ಹಾಕೋತಾಳಾಗ. ಆಗ ಮನೋಜ್ ಬಂದ್ಬಿಟ್ಟು, ಓ ಅಮ್ಮ ಸಖತ್ತಾಗಿದೆಯಲ್ಲಮ್ಮ ಸೀರೆ, ತುಂಬ ಕಾಸ್ಟ್ಲಿದ ರೋಹಿಣಿ ಅಂತ ಹೇಳ್ಬಿಟ್ಟು, ಹ್ಞೂ ಮನೋಜ್ ಅಲ್ಲಿಂದ ನಮ್ಮ ಅತ್ತೆ ನಮ್ಮ ಮಾವ ಸೆಲೆಕ್ಟ್ ಮಾಡಿ ಕಳಿಸಿದ್ದಾರೆ ಅಂತ ಹೇಳ್ಬಿಟ್ಟು, ಅಮ್ಮ ಮಾಧುರಿ ದೀಕ್ಷಿತ್ ಥರ ಕಾಣಿಸ್ತಾ ಇದೆಯಮ್ಮ ನೀನು ಅಂತ ಹೇಳ್ತಾ ಇರ್ತಾನೆ ಮನೋಜು. ಆವಾಗ ಶಾಂತಿ, ಅಯ್ಯೋ ರೋಹಿಣಿ ನೋಡಮ್ಮ ಮಾಧುರಿ ದೀಕ್ಷಿತ್ ಥರ ಕಾಣಿಸ್ತಿದ್ದೀನಂತೆ, ಅಷ್ಟೊಂದು ಚೆನ್ನಾಗಿ ಕಾಣಿಸ್ತಿದ್ದೀಯೇನೋ ನಾನು ಅಂತ ನಾಚ್ಕೋತಾ ಇರ್ತಾಳೆ. ಹ್ಞೂನಮ್ಮ ಅಂತ ಮನೋಜ್ ಹೇಳ್ತಿದ್ರಾಗ, ರೋಹಿಣಿ ನೀನು ಊಟ ತಿಂದೇನಮ್ಮ ಅಂತ ಹೇಳ್ತಾರೆ. ಇಲ್ಲ ಅತ್ತೆ ಅಂತ ರೋಹಿಣಿ ಹೇಳಿದ್ರೆ, ಆಗ ಇರಮ್ಮ ನಿನಗೆ ಜ್ಯೂಸ್ ಎಲ್ಲ ಮಾಡ್ಕೊಬರ್ತೀನಿ, ನೀನೇ ನಮ್ಮ ಹಿಂಗೆ ಮಾಡ್ಬಿಡ್ತೈತಿ ಊಟ ತಿಂದಿರಾ, ಇರು ನಾನು ನಿನಗೆ ಜ್ಯೂಸ್ ಎತ್ಕೊಬರ್ತೀನಿ ಅಂತ ಹೇಳ್ಬಿಟ್ಟು ಶಾಂತಿ ಅಲ್ಲಿಂದ ಖುಷಿಯಿಂದ ಹೋಗ್ತಾಳೆ ಒಳಗಡೆ. ಫ್ರಿಜ್ ಬಾಗಿಲು ತೆಗಿತಾಳೆ. ಆಗ ಮಲ್ಲಿಗೆ ಹೂ ಗಮ್ಮಂತಿರುತ್ತೆ. ಅದಕ್ಕೆ ಶಾಂತಿ, ಈ ಮಲ್ಲಿಗೆ ಹೂವು ಇಡೋಕ್ಕೆ ಇವಳಿಗೆ ಎಲ್ಲೂ ಜಾಗ ಸಿಕ್ಕಿಲ್ವೇನೋ, ಅದಕ್ಕೆ ಇಲ್ಲೇ ಇಕ್ಕಿದ್ದಾಳೆ ಅಂತ ಹೇಳ್ಬಿಟ್ಟು ಬರ್ತಾಳಾಗ ರೋಹಿಣಿ, ಅತ್ತೆ ಮಲ್ಲಿಗೆ ಹೂವು ಸ್ಮೆಲ್ ಬರ್ತರದು ಫ್ರಿಜ್ಜಲ್ಲೆಲ್ಲ, ಇಲ್ಲಿ ಬಂದು ನೋಡಿ ಸ್ವಲ್ಪ ಈಚೆ ಅಂತ ಹೇಳ್ತಾಳೆ. ಆಗ ಶಾಂತಿ ಈಚೆ ಬಂದುಬಿಟ್ಟು, ಓ ಏನು ಮಾರ್ಕೆಟಲ್ಲಿ ಇರುವೆಲ್ಲ ನಿನ್ನ ತಲೆಯಲ್ಲೇ ಇದೆಯಲ್ಲೇ, ಓ ಅಂಗಡೀಲಿ ವ್ಯಾಪಾರ ಆಗಿಲ್ಲ ಅಂದರೆ ನೀನು ಎಲ್ಲನೂ ಹಾಕೋಬಿಡ್ತೀಯೇನೋ ಅಂತ ಹೇಳಿದ್ರೆ, ಆಗ ಮನೋಜ ನಕ್ಬಿಡ್ತಾನೆ. ಶಾಂತಿನೂ ನಗ್ತಾಳೆ. ಆಗ ಮೀನ, ಅತ್ತೆ ಇದು ನನ್ನ ಗಂಡ ಕೊಡಿಸಿದ್ದು ಅಂತ ಹೇಳ್ತಾಳೆ. ಆಗ ರಂಗನಾಥ್, ದೇವಸ್ಥಾನಕ್ಕೆ ಹೋಗಿದ್ದೀನಿ ನಮ್ಮ ಮಮ್ಮಿನ ಅಂತ ಕೇಳ್ತೀನಿ. ಹ್ಞೂ ಮಾವ ಹೋಗಿದ್ವಿ ಅಂತ ಹೇಳ್ತಾರೆ. ಆಗ ಸೂರ್ಯ ಅಲ್ಲಿಗೆ ಅಪ್ಪ 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 ಅಂದ್ಕೊಂಡು ಓಡಿ ಬರ್ತಾನೆ. ಆಗ ಏನಕ್ಕಂದ ಇಷ್ಟು ಖುಷಿಯಾಗಿ ಬರ್ತಿದೆಯಲ್ಲ ಅಂದರೆ, ಅಪ್ಪ ನೀವೆಲ್ಲ ಇವನ್ನೇ ಈಚೆ ನಿಮ್ಗೇನೋ ತೋರಿಸ್ತೀನಿ ಅಂತ ಕೇಳಿದ್ರೆ, ಆಗ ಏನಕ್ಕಂದ ಅದೇನು ಇಲ್ಲೇ ಹೇಳು ಬಾಯ್ಬಿಟ್ಟು ಅಂತ ಹೇಳಿದ್ರೆ, ಅಪ್ಪ ಅದು ಹೇಳೋದಲ್ಲಪ್ಪ ನೋಡೋದು, ಬಾ ಹೋಗೋಣ ಈಚೆ ಅಂತ ಕೇಳ್ತಾನೆ. ಆಗ ಸರಿ ಏನು ಹೇಳೋಕ್ಕಂದ ಅಂತ, ಬನ್ನಿಯಪ್ಪ ಎಲ್ಲ ಪೌಡ್ರು ಮನೋಜ ಸಕ್ಕರೆ ನಡಿ ಈಚೆ ಅಂತ ಹೇಳ್ತಾರೆ. ಆಗ ಸರಿ ನಡಿಯಕ್ಕಂದ ಅಂತ ಹೇಳ್ತಾರೆ. ಇನ್ನು ಮೀನಾ ಇದ್ದಳು. ಶ್ರುತಿ ಬಾ ಇಲ್ಲಿ ಅಂತ ಕರಿತಾ ಇರ್ತಾಳೆ. ಆಗ ಸೂರ್ಯನೂ ಸೊಂಪು ಪುಡಿ ಬಾ ಬೇಗ ಅಂತ ಹೇಳ್ಬಿಟ್ಟು ಸೂರ್ಯ ಎಲ್ಲರನ್ನೂ ಕರ್ಕೊಂಡು ಈಚೆ ಹೊರಡ್ತಾನೆ. ಬನ್ನಿ ಅಂತ ಹೇಳ್ಬಿಟ್ಟು ಸೂರ್ಯ ಈಚೆ ಕರ್ಕೊಂಡು ಹೋಗ್ತಾ ಇರ್ತಾನೆ ತುಂಬ ಖುಷಿಯಿಂದ. ಎಲ್ಲರೂ ಈಚೆ ಹೋಗ್ತಾರೆ. ಇಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯ ಆಗುತ್ತೆ ಗಾಯ್ಸ್. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ವೀಡಿಯೋ ನೋಡ್ತಾ ಇರಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಶೇರ್ ಮಾಡಿ ಗಾಯ್ಸ್. ನಿಮ್ಮ ಸಪೋರ್ಟು ನಮಗೆ ತುಂಬ ಮುಖ್ಯ. ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.